ಸಂಜೆಯ ಹರಟೆಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ಕು ಪರ್ಸ್ಪೆಕ್ಟಿವ್ಸ್ ಆಫ್ ಸೀನಿಯರ್ ಸಿಟಿಸನ್ಸ್ ಅಬೌಟ್ ದೆಮ್ಸೆಲ್ಸ್ ಆ್ಯಂಡ್ ಪರ್ಸ್ಪೆಕ್ಟಿವ್ಸ್ ಆಫ್ ಅದರ್ಸ್ ಅಬೌಟ್ ಸೀನಿಯರ್ ಸಿಟಿಸನ್ಸ್ ಬಗ್ಗೆ ಆಗಿರುತ್ತೆ. ಒಂದಷ್ಟು ವರ್ಷ ಕಳೆದಂತಹ ಸೀನಿಯರ್ ಸಿಟಿಸನ್ಸ್ ಹೊರ ಪ್ರಪಂಚವನ್ನು ಎಷ್ಟು ಬದಲಾಗಿದೆಯಲ್ಲ, ಪದ ಬಳಕೆ ಬದಲಾಗಿದೆ, ನಡವಳಿಕೆ ಬದಲಾಗಿದೆ, ಆಹಾರ ಪದ್ಧತಿ, ಮಕ್ಕಳು ನೋಡ್ಕೊಳ್ಳೋ ರೀತಿ, ಉಡುಗೆ ತೊಡುಗೆ, ಹೀಗೆ ಟೆಕ್ನಾಲಜಿ, ಹೀಗೆ ಪ್ರತಿಯೊಂದು ಬದಲಾಗಿದೆ. ನಾನಿಲ್ಲಿ ಎಲ್ಲಿದ್ದೀನಿ ಅನ್ನೋ ಒಂದು ಪ್ರಶ್ನೆ ಇರುತ್ತೆ. ಇಲ್ಲಿ ಒಂದು ಎಕ್ಸಾಂಪಲ್ ಜ್ಞಾಪಕಕ್ಕೆ ಬರ್ತಾ ಇದೆ. ಒಬ್ಬರು ಮೆಂಟರು ಟೀಚರ್ಗೆ ಹೇಳಿದ್ರು, ಈ ಒಂದು ಬದಲಾವಣೆಯನ್ನು ನಿಮ್ಮ ಶಾಲೆಯಲ್ಲಿ ತರಬೇಕು ಅಂದಾಗ. ಆಗ ಆ ಟೀಚರ್ ಹೇಳಿದ್ರು, ಸರ್ ನಾನು ಏನು ಬದಲಾವಣೆ ತರಲಿ, ಇನ್ನು 1 ವರ್ಷ ಸರ್ವೀಸ್ ಇದೆ ಅಂತಂದಾಗ ಆ ಮೆಂಟರ್ ಹೇಳಿದ್ರು, ಸರ್ ಇನ್ನೂ 1 ವರ್ಷ ಸರ್ವೀಸ್ ಇದೆ, ಅಲ್ಲಿ ಏನು ಮಾಡ್ಬೋದು ಅನ್ನೋದನ್ನು ನೀವು ನೋಡ್ಬೋದಲ್ಲ ಅಂತ. ಹಾಗೆ 2 ಬೇರೆ ಬೇರೆ ದೃಷ್ಟಿಕೋನಗಳಿಂದ ನಾವು ಒಂದು ವಿಚಾರವನ್ನು ನೋಡ್ಬೋದು. ಸೀನಿಯರ್ ಸಿಟಿಸನ್ಸ್ ಇಲ್ಲಿ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಅವ್ರ ಮನಸ್ಸಲ್ಲಿ ಅವ್ರಿಗೆ ಯಾವ ಒಂದು ದೃಷ್ಟಿಕೋನ ಇರುತ್ತೆ ಅಂತಂದರೆ, ಬೇರೆಯವರು ನನಗೆ ರೆಸ್ಪೆಕ್ಟ್ ಕೊಡಬೇಕು, ನನಗೆ ಗೌರವದಿಂದ ಮಾತಾಡಿಸ್ಬೇಕು, ನನ್ನ ಬಗ್ಗೆ ಒಳ್ಳೆ ಭಾವನೆಗಳನ್ನು ಇಟ್ಕೊಂಡಿರಬೇಕು, ನನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಒಂದು ಡಿಮಾಂಡಿಂಗ್ ಧೋರಣೆಯನ್ನು ಹೊಂದಿರ್ತಾರೆ. ಸೀನಿಯರ್ ಸಿಟಿಸನ್ಸ್ ಆದ ನಾವು ಅದರ್ಸ್ನ ಮೆಂಟರ್ ಮಾಡುವಾಗ ಕೆಲವು ಕ್ಲೀಶೆ ಸೆಂಟೆನ್ಸಸ್ನ ಬಳಸ್ತೀವಿ. ನನ್ನನ್ನು ಪಡೆಯೋಕ್ಕೆ ಪುಣ್ಯ ಮಾಡಿದ್ದಿ, ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ, ನನ್ನ ಕಷ್ಟ ನಿನಗೇನು ಅರ್ಥ ಆಗತ್ತೆ ಅಂತ. ಇದು ನಮ್ಮ ಅನುಭವ ತಾನೇ, ಅವ್ರ ಲೈಫ್ ಅಲ್ವಲ್ಲ. ಹಾಗಾಗಿ ನಾವು ನಮ್ಮ ಸ್ಟೋರೀಸ್ನ ಹೇಳೋದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಇಲ್ಲೊಂದು ಅವಾಗಲೂ ದಿನನಿತ್ಯ ನೋಡ್ತಾ ಇರೋದು ಜ್ಞಾಪಕಕ್ಕೆ ಬರುತ್ತೆ. ಮೇನ್ ನ್ಯೂಸ್ ರಿಪೋರ್ಟರ್ ಎಲ್ಲ ವಿಚಾರವನ್ನು ಹೇಳಿರ್ತಾರೆ. ನಮ್ಮ ಎಕ್ಸ್ಪರ್ಟ್ ರಿಪೋರ್ಟರ್ಗೆ ಏನು ಹೇಳ್ತಾರೆ ಕೇಳೋಣ ಅಂತಂದಾಗ ಅವ್ರು ಮತ್ತೆ ಮಳೆಯಾಗಿದೆ ಅಂತ ಶುರು ಮಾಡ್ತಾರೆ, ಇಂದ ಶುರು ಮಾಡ್ತಾರೆ. ಕೇಳೋದಕ್ಕೇ ಬೇಜಾರಾಗಿರುತ್ತೆ, ಅಥವಾ ಟಿ ವಿ ಆಫ್ ಮಾಡ್ತೀವಿ. ಹಾಗೆಯೇ ಇಲ್ಲಿ ನಮ್ಮದು ಟೆಂಡೆನ್ಸಿ ಏನಂದರೆ, ಸೀನಿಯರ್ ಸಿಟಿಸನ್ಸ್ದು ಆ ಎಂಥೂಸಿಯಾಸಮಲ್ಲಿ ಹೇಳ್ಕೊಳ್ಳೋ ಭರದಲ್ಲಿ ಹೇಳಿದ್ದನ್ನೇ ಹೇಳ್ತಾ ಇರ್ತೀವಿ. ಆ ಬೇರೆಯವ್ರು ಕೇಳಿಸ್ಕೊಂಡವ್ರಿಗೆ ನೀವು ಇದನ್ನು ಹೇಳಿದ್ರಿ ಅಂತಂದರೆ ಎಲ್ಲಿ ರೂಢ ಅನಿಸುತ್ತೋ ಅಂತ ಅವ್ರಿಗೂ ಹೇಳೋಕ್ಕಾಗಲ್ಲ, ಸುಮ್ಮನೆ ಇರ್ತಾರೆ. ಸೊ ನಾನು ಕಷ್ಟಪಟ್ಟಿದ್ದೆ, ನನ್ನನ್ನು ಪಡೆಯೋದಕ್ಕೆ ನೀವು ಪುಣ್ಯ ಮಾಡಿದ್ರಿ, ನನ್ನಂಥವಳು ಇನ್ನೆಲ್ಲಿ ಸಿಗ್ತಾಳೆ ನಿಮಗೆ, ಇದೆಲ್ಲನೂ ಕೂಡ ನಾವು ಸ್ವಲ್ಪ ಪ್ರಶ್ನೆ ಮಾಡಬೇಕಾಗತ್ತೆ. ಈ ಪ್ರಪಂಚದಲ್ಲಿ ನೋ ಒನ್ ಈಸ್ ಇಂಡಿಸ್ಪೆನ್ಸಿಬಲ್. ಪರ್ಸ್ಪೆಕ್ಟಿವ್ಸ್ ಆಫ್ ಅದರ್ಸ್ ಅಬೌಟ್ ಸೀನಿಯರ್ ಸಿಟಿಸನ್ಸ್ ಅಂತ ಬಂದಾಗ ಇಲ್ಲಿ ಹೈಲೈಟ್ ಆಗೋದು ಪ್ರೋಗ್ರೆಸಿವ್ ಥಿಂಕಿಂಗ್ ವರ್ಸಸ್ ರಿಗ್ರೆಸಿವ್ ಥಿಂಕಿಂಗ್ ಅಂತ. ಈಗಾಗಲೇ ಅನುಭವ ಆಗಿರುತ್ತೆ, ವಿಚಾರವಂತರಾಗಿರ್ತಾರೆ, ಅಪ್ಡೇಟೆಡ್ ಆಗಿರೋವಂತಹ ಸೀನಿಯರ್ ಸಿಟಿಸನ್ಸ್ ಪ್ರೋಗ್ರೆಸಿವ್ ಥಾಟ್ಸ್ನ ಹೊಂದಿರ್ತಾರೆ, ಸ್ಟೀರಿಯೋಟೈಪ್ ಬಿಲೀವ್ಸಿಂದ ಹೊರಗಡೆ ಬಂದಿರ್ತಾರೆ. ಒಂದು ನನ್ನ ಪರ್ಸ್ನಲ್ ಉದಾಹರಣೆ ತಗೋಬೇಕು ಅಂದರೆ, ನಮ್ಮ ತಾತ 102 ವರ್ಷ ನಮ್ಮ ಜೊತೆಗಿದ್ದರು. ನಾನು ಮಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನನಗೊಂದು ಮ್ಯಾರೇಜ್ ಅಲಯನ್ಸ್ ಬಂತು. ಆಗ ನಮ್ಮ ತಾತ ನನಗೆ ಫೋನ್ ಮಾಡಿ, ನಿನ್ನ ಹಾಸ್ಟೆಲ್ಗೆ ಒಬ್ಬ ಹುಡುಗ ಬರ್ತಾನೆ, ಹಾಸ್ಟೆಲಲ್ಲಿ ಮಾತಾಡೋದು ಸರಿಗಿರಲ್ಲ, ಬೀಚ್ಗೆ ಹೋಗೋಣವಾ ಅಂದರೆ ಅವನ ಜೊತೆ ಹೋಗು, ಮಾತಾಡು, ಏನು ಬೇಕೋ ಶೇರ್ ಮಾಡ್ಕೋ, ಸಂಜೆ ಆಗೋದ್ರೊಳಗೆ ಬಂದು ಸೇರ್ಕೋ ಅಂತ. ಇನ್ನೊಂದು ಎಕ್ಸಾಂಪಲ್, ನಮ್ಮ ಮನೆಯಲ್ಲಿ ಭರ್ತಿ ಹೆಣ್ಮಕ್ಳು. ನಮ್ಮ ಅಜ್ಜಿ ಬಹಳ ಸಾತ್ವಿಕ ಮಹಿಳೆ, ಸಾಧ್ವಿ, ಆಚಾರ ವಿಚಾರ, ಪೂಜೆ ಪುನಸ್ಕಾರ ಅಂತ. ನಮ್ಮ ತಾತ ಅವ್ರಿಗೊಂದು ಮಾತು ಹೇಳಿದ್ರು, ನೋಡು ಎಲ್ಲರೂ ಕಾಲೇಜ್ಗೆ ಹೋಗೋರು, ಸ್ಕೂಲ್ಗೆ ಹೋಗೋರು ಇದ್ದಾರೆ, ಆ 3 ದಿನದಲ್ಲಿ ಅವ್ರನ್ನ ಅಲ್ಲಿ ಕೂತ್ಕೋ ಇಲ್ಲಿ ಕೂತ್ಕೋ ಅಂತ ರಿಸ್ಟ್ರಿಕ್ಟ್ ಮಾಡಬೇಡ, ಎಲ್ಲಿ ಬರಬಾರ್ದು ಹೇಳು, ಅದೊಂದು ಜಾಗಕ್ಕೆ ಬರದೇ ಇದ್ದರೆ ಸರಿ, ಅವ್ರ ಪಾಡ್ಗೆ ಅವ್ರು ಬಿಟ್ಬಿಡು ಅಂತ. ಸೊ ಇಲ್ಲಿ ಅವ್ರ ಏಜು ಪ್ರೋಗ್ರೆಸಿವ್ ಥಿಂಕಿಂಗಿಗೆ ಅಡ್ಡ ಬರಲಿಲ್ಲ ಅಲ್ವಾ. ಹಿ ವಾಸ್ ವೆರಿ ಪ್ರೋಗ್ರೆಸಿವ್ ಇನ್ ಹಿಸ್ ಥಾಟ್ಸ್ ಅಲ್ಲ, ಹೌದು ತಾನೆ. ಎಷ್ಟೋ ಜನ ಯಂಗ್ಸ್ಟರ್ಸು ಅವರು ಎಲ್ಡರ್ಸ್ನ ಅಥವಾ ಸೀನಿಯರ್ ಸಿಟಿಸನ್ಸ್ನ ಸ್ಟೀರಿಯೋಟೈಪ್ ಬೌಂಡ್ರಿ ಒಳಗಡೆ ನೋಡ್ತಾ ಇರ್ತಾರೆ, ಮತ್ತು ಅವರೇನೇ ಆ ಸ್ಟೀರಿಯೋಟೈಪ್ ಬಿಲೀವ್ಸಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ, ಕನ್ಫ್ಯೂಸ್ ಆಗಿರ್ತಾರೆ. ನನ್ನ ಪ್ರಕಾರ ಸ್ಟೀರಿಯೋಟೈಪ್ ಅಥವಾ ಪ್ರೋಗ್ರೆಸಿವ್ ಥಿಂಕಿಂಗಿಗೆ ವಯಸ್ಸು ಅಡ್ಡ ಬರಲ್ಲ. ಓಪನ್ ಮೈಂಡೆಡ್ನೆಸ್, ತೆರೆದ ಮನಸ್ಸು ಬಹಳ ಮುಖ್ಯ ಅಂತ ನನ್ನ ಅಭಿಪ್ರಾಯ. ಈ ಕ್ಲ್ಯಾಶಸ್ ಎಲ್ಲಿ ಬರುತ್ತೆ ಅಂದಾಗ, ಯಂಗ್ಸ್ಟರ್ಸ್ ಸೀನಿಯರ್ ಸಿಟಿಸನ್ಸ್ ಮೇಲೆ ಅಥವಾ ಸೀನಿಯರ್ ಸಿಟಿಸನ್ಸ್ ಯಂಗ್ಸ್ಟರ್ಸ್ ಮೇಲೆ
ತಮ್ಮ ಅಭಿಪ್ರಾಯಗಳನ್ನು, ತಮ್ಮ ಐಡಿಯಾಸ್ನ ಡಂಪ್ ಮಾಡಿದಾಗ ಬರುತ್ತೆ. ಇಲ್ಲಿ ಮತ್ತೆ ನಾನು ಒಂದು ಪರ್ಸ್ನಲ್ ಎಕ್ಸಾಂಪಲ್ ತೊಗೊಳ್ಬೇಕು ಅಂದರೆ, ಒಂದು 80-85 ವರ್ಷ ಆಗಿರೋವಂಥ ನಮ್ಮ ತಂದೆ ಕೊನೆ ತನಕನೂ ಕೂಡ 2 ವೀಲರ್ ಓಡಿಸ್ತಾಯಿದ್ರು, ಅದೂ ನಮ್ಮ ತಾಯಿನ ಕೂಡಿಸ್ಕೊಂಡು. ನನ್ನ ತಮ್ಮನಿಗೆ ಅವನದೇ ಆದ ಒಂದು ಕನ್ಸರ್ನಿಂದ ಅವನು ಹೇಳ್ದ, ಅಣ್ಣ ಸ್ಕೂಟ್ರ್ ಓಡಿಸ್ಬೇಡಿ, ಇನ್ಮೇಲೆ ಕಾರ್ ತಗೊಳ್ಳಿ ಅಂತ. ಏನು ಮಾಡಿದ್ರು ನಮ್ಮ ತಂದೆ ಒಪ್ಪಲಿಲ್ಲ. ನನ್ನ ತಮ್ಮ ತೋರಿಸ್ತಿದ್ದ ಕನ್ಸರ್ನ್ನ ಅಪ್ರಿಷಿಯೇಟ್ ಮಾಡೋ ಬದಲು ಅವ್ರಿಗೆ ಅವ್ರ ಫ್ರೀಡಮ್ನ ಎಂಜಾಯ್ ಮಾಡೋದೇ ಮುಖ್ಯ ಆಗಿತ್ತು. ಎಷ್ಟೋ ಜನ ಯಂಗ್ಸ್ಟರ್ಸ್ ಸೀನಿಯರ್ ಸಿಟಿಸನ್ಸ್ ಬಗ್ಗೆ ರಿಗಾರ್ಡ್ ಮತ್ತು ರೆಸ್ಪೆಕ್ಟ್ನ ಇಟ್ಕೊಂಡಿರ್ತಾರೆ. ಆದರೂ ಒಂದೊಂದು ಸಲ ಪೇಷನ್ಸ್ ಕಳ್ಕೊಂಬಿಟ್ಟು ರೇಸ್ಡ್ ವಾಯ್ಸಲ್ಲಿ ಮಾತಾಡಿದಾಗ ಸೀನಿಯರ್ ಸಿಟಿಸನ್ಸ್ ಇದನ್ನು ಸ್ನಬ್ಬಿಂಗ್ ಅಂತ ಪರಿಗಣಿಸ್ತಾರೆ. ಆಮೇಲೆ ಸೀನಿಯರ್ ಸಿಟಿಸನ್ಸ್ ಹೂ ಆರ್ ರೆಡಿ ಟು ಆರ್ಗ್ಯೂ, ಡಿಸ್ಕಸ್, ಡಿಬೇಟ್ ಆ್ಯಂಡ್ ಟು ಕಮ್ ಟು ಎ ಕನ್ಕ್ಲೂಷನ್, ಲಾಜಿಕಲ್ ಕನ್ಕ್ಲೂಷನ್, ಇವರು ಅಬ್ರಪ್ಟಾಗಿ ಮಾತು ನಿಲ್ಲಿಸಿದಾಗ ಅವ್ರಿಗೊಂಥರ ಅದು ಶಾಕ್ ಆದಂಗೆ ಆಗತ್ತೆ, ಬೇಜಾರಾಗತ್ತೆ. ಇನ್ನು ಮುಂದಕ್ಕೆ ಹೋದಾಗ ಯಂಗ್ಸ್ಟರ್ಸ್ ಏನು ಹೇಳ್ತಾರೆ, ಹೋಗಲಿ ಬಿಡು, ಯಾಕೆ ಆರ್ಗ್ಯೂ ಮಾಡೋದು, ನಾನು ಹೇಳೋದು ನಿಂಗೆ ಅರ್ಥ ಆಗಲ್ಲ, ನೀನು ಹೇಳೋದು ನಂಗೆ ಅರ್ಥ ಆಗಲ್ಲ, ಜನ್ರೇಷನ್ ಗ್ಯಾಪ್ ಅಂದಾಗ ದೇ ಥ್ರೋ ದೇರ್ ಹ್ಯಾಂಡ್ಸ್. ಆಗ ಇದನ್ನೇನು ಹೇಳ್ತಾರೆ ಅಂದರೆ ಎಡ್ ಹೋಮಿನಮ್ ಫ್ಯಾಲಸಿ ಅಂತ ಹೇಳ್ತಾರೆ. ಅಂದರೆ ಆ ಪಾಯಿಂಟ್ನ ಆರ್ಗ್ಯೂ ಮಾಡೋ ಬದಲು ಆ ಪರ್ಸನ್ ಜೊತೆ ಆರ್ಗ್ಯೂ ಮಾಡೋದು ಅಥವಾ ಅಟ್ಯಾಕ್ ಮಾಡೋ ಅಂಥ ಒಂದು ನೇಚರ್ ಅಂತ ಹೇಳ್ಬೋದು. ಈ ಡಿಫ್ರೆಂಟ್ ಫ್ಯಾಲಸೀಸ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡೋಣ ಅಂತಿದ್ದೀನಿ, ನೋಡೋಣ ಏನಾಗತ್ತೆ ಅಂತ. ಈ ವಿಡಿಯೋನ ಒಂದು ಸ್ವಲ್ಪ ಈ ಮಾತುಕತೆನ ಒಂಚೂರು ಡಿಫ್ರೆಂಟಾಗಿ ತೊಗೊಂಡು ಹೋಗೋಣ ಅಂತ ನಾನು ನನ್ನ ಫ್ರೆಂಡ್ಸ್ನ ಮತ್ತು ನನ್ನ ಯಂಗ್ ಫ್ರೆಂಡ್ಸ್ ಅಂತ ಹೇಳ್ತಾ ಇರ್ತೀನಲ್ಲ, ಅವ್ರಿಗೆ ನಾನು ಒಂದು ಸೆಟ್ ಆಫ್ ಕ್ವೆಶ್ಚನ್ಸ್ನ ಕಳಿಸ್ದೆ. ಒಂದು 3 ಜನ ಸೀನಿಯರ್ ಸಿಟಿಸನ್ಸ್, ಆಮೇಲೆ ಒಂದು 3 ಜನ 30 to 35 ಏಜ್ ಗ್ರೂಪಲ್ಲಿರೋರಿಗೆ ಅವರ ಪರ್ಸ್ಪೆಕ್ಟಿವ್ಸ್ ಏನು ಅಂತ ತಿಳ್ಕೊಳ್ಳೋಣ ಅಂತ. ಸೊ ಈಗ ಮುಂದೆ ಅವ್ರ ರೆಸ್ಪಾನ್ಸಸ್ನ ನೋಡೋಣ. ನೋಡೋಕ್ಕೂ ಮುಂಚೆ ಯಾರ್ಯಾರು ಪ್ರಾಂಪ್ಟಾಗಿ ರೆಸ್ಪಾಂಡ್ ಮಾಡಿ ನಂಗೆ ಸಪೋರ್ಟ್ ಮಾಡಿದ್ರಲ್ಲ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. In the family or the senior citizens that I come across, it is usually about their childhood, their upbringing, their experiences, how things were earlier. We also talk about how things were when before independence and all of that. So I think it feels a lot good, and it is very interesting to listen to all of those stories. At the same time, I get a little bored when the conversation actually turns into a lecture, saying that, you people have it easy these days, or back then we used to do things like this, or things were better. I think it would be nicer if, it's like a two-way communication where both of us learn from our generation and our experience, rather than, comparing both the generations. Definitely I see a difference when I talk to my parents, and at the same time I talk to my grandparents, because parents now are able to understand this generation, as in they are able to draw a comparison between the time, their time, plus they are able to adapt to what is happening in the current scenario. So they are able to understand our thoughts, our struggle, our perspective, and I think that is more easier for us to also have communication. While the grandparents' generation, I think I love to hear their stories and the wisdom they share, but
at the same time, I feel we belong to two different worlds completely, right? So their values, their routines, none of them actually match up to what is happening in this generation. So yeah, I think it is easier for me to talk to my parents, but at the same time, I think talking to my grandparents gives that sense of warmth and grounding, which probably I wouldn't get anywhere else. I think that one stereotype that actually cracks me up is when people say that senior citizens are boring, they are very grumpy, they are very serious all the time. But I think that's not right, because I have seen people of that generation who are very humorous, they can roast you in seconds. And at the same time, I've seen people of that generation who are very active on social media than the people of our generation. So I think they are actually way too cool than what we actually think. ಜೊತೆ ಮಾತಾಡುವಾಗ ಕಾನ್ವರ್ಸೇಷನ್ ನಡೆಸುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕಾಗತ್ತೆ. ಅವರ ಪರಿಸ್ಥಿತಿಯನ್ನು ನಾವು ಎಂಪಥೆಟಿಕ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂದರೆ ಅಲ್ಲೇನೇ ಪರ್ಸ್ಪೆಕ್ಟಿವ್ ಕ್ಲಾಶಸ್ ಬರೋದು. ನಮ್ಮ ಥರನೇ ಅವರು ಫಾಲೋ ಮಾಡಬೇಕು ಅಂತಂದರೆ ಸಾಧ್ಯ ಇಲ್ಲ. ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಇವಾಗ. ಅವ್ರಿಗೆಲ್ಲ ಇವಾಗ ಟೈಮ್ ಈಸ್ ಮನಿ. ನಾವು ನಮ್ಮ ಕೆರಿಯರ್ ಪೂರ್ತಿ ಅವ್ರು ಚೆನ್ನಾಗಿರಲಿ, ಒಳ್ಳೆ ಸ್ಥಾನಕ್ಕೆ ಬರಲಿ, ಅವ್ರ ಕರಿಯರ್ ಫ್ಲರಿಷ್ ಆಗಲಿ ಅಂತ ಎಷ್ಟು ಸಪೋರ್ಟ್ ಮಾಡಿರ್ತೀವಿ. ಈಗ ಅವ್ರು ಕಷ್ಟಪಟ್ಟು ಮುಂದೆ ಬಂದು ಒಂದು ಒಳ್ಳೆ ಸ್ಥಾನದಲ್ಲಿದ್ದಾಗ ಟೈಮ್ ಬೇಕು, ಅದು ಬೇಕು, ಇದು ಬೇಕು ಅಂತ ಗ್ರಂಬಲ್ ಮಾಡೋದು ಎಷ್ಟು ಸರಿ? ಆವಾಗಲೇ ಕ್ಲಾಶಸ್ ಬರೋದಲ್ವಾ ನಮ್ಮ ಡಿಮಾಂಡ್ ಹೆಚ್ಚಾದಾಗ ಅವ್ರ ಮೇಲೆ. ಅವ್ರ ಅಡಲ್ಟ್ಸು, ಅವ್ರ ನಿರ್ಧಾರ, ಅವ್ರ ಇಷ್ಟ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗಿದೆ, ಅರ್ನಿಂಗ್ ಕೆಪಾಸಿಟಿ ಚೇಂಜ್ ಆಗಿದೆ, ಹೆಚ್ಚಾಗಿದೆ. ಹಾಗೆಯೇ ಅವ್ರ ಬೈಯಿಂಗ್ ಕೆಪಾಸಿಟಿನೂ ಕೂಡ ಜಾಸ್ತಿ ಆಗಿದೆ. ನಮಗೇನು ಲಕ್ಸುರಿ ಅಂತಿತ್ತೋ ಈಗ ಅವ್ರಿಗೆ ಅದು ಕಂಫರ್ಟ್ ಆಗಿದೆ. ಹಾಗಾಗಿ ಅಯ್ಯೋ ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ಅಷ್ಟು ಖರ್ಚು ಮಾಡ್ತಾರೆ ಅಂತ ಗ್ರಂಬಲ್ ಮಾಡೋ ಬದಲು ಅವ್ರ ನಿರ್ಧಾರಕ್ಕೆ ಅವ್ರನ್ನ ಬಿಟ್ಟು, ಅವ್ರ ಇಷ್ಟ ಕಷ್ಟಕ್ಕೆ ಅವ್ರನ್ನ ಬಿಟ್ಟು ಎಂಪಥೆಟಿಕ್ ಆಗಿದ್ದರೆ ಪರ್ಸ್ಪೆಕ್ಟಿವ್ ಕ್ಲಾಶಸ್ ಕಡಿಮೆ ಆಗುತ್ತೆ ಅಲ್ವಾ? Do we want other perspectives in our life to break the monotony? Yes. Do they want our perspectives? Definitely yes. ಇನ್ನೊಬ್ಬರ ಮನಸ್ಥಿತಿ, ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದೇ ಎಂಪತಿ ಅಲ್ವೇ? ಮ್ಯೂಚುಯಲಿ ಆರ್ ವಿ ರೆಡಿ ಟು ಡಿಸ್ಕಸ್, ಆರ್ಗ್ಯೂ, ಡಿಬೇಟ್, ಆಸ್ಕ್ ಕ್ವೆಶನ್ಸ್ ಟು ಅಂಡರ್ಸ್ಟ್ಯಾಂಡ್ ಈಚ್ ಅದರ್ ಪರ್ಸ್ಪೆಕ್ಟಿವ್ಸ್? That is the ideal. We hesitate many times because of fear of conflict. So, it is always better to follow the policy of live and let live. ನಮಸ್ಕಾರ, ನಿಮ್ಮ ಪ್ರೀತಿಯ ರೂಪ.